ಈಗ ಜಸ್ಟ್ ರೆಡಿ ಆದೆ, ಈಗ ಹೊರಡಬೇಕು. ಕ್ಯಾಮ್ರಾ ಎಲ್ಲ ಕರೆಕ್ಟಾಗಿ ಕಾಣ್ತಾ ಇದೆ. ಬೈಕ್ ನೋಡಿ ಎಲ್ಲ ರೆಡಿ ಆಗಿದೆ, ಎಲ್ಲ ಪ್ಯಾನಿಯರು ಎಲ್ಲ ಮೌಂಟ್ ಮಾಡಿ ಇಟ್ಟಿದ್ದೀನಿ ಅವಾಗಲೇ ಬಂದುಬಿಟ್ಟು. ಸೊ ಮೊಬೈಲ್ ಮೌಂಟ್ ಮಾಡೋಣ. ಗ್ಲೌಸು ಇದೆಲ್ಲ ಗ್ಲೌಸ್ ಹಾಕೊಬೇಕು, ನೋಡೋಣ. ಆದರೆ ಗ್ಲೌಸ್ ಹಾಕೊತೀನಿ, ಯಾಕಂದರೆ ಅದು ಗ್ಲೌಸ್ ಹೊಸ ಗ್ಲೌಸ್ ಅಷ್ಟು ಕಂಫರ್ಟಬಲ್ ಇಲ್ಲ ನನಗೆ ಗ್ಲೌಸು. ಸೊ ಗೊತ್ತಿಲ್ಲ ಅದು ಹೆಂಗಾಗುತ್ತೆ ಅಂತ. ಓಕೆ, ಫಸ್ಟ್ ಇದನ್ನೊಂದು ಮೌಂಟ್ ಮಾಡಿಬಿಡೋಣ. ಇದು 360 ಕ್ಯಾಮ್ರಾ. ಸೊ ಎಲ್ಲೆಲ್ಲಿ ನಮಗೆ 360 ವೀಡಿಯೋ ಬೇಕು ಅಲ್ಲೆಲ್ಲ 360 ವೀಡಿಯೋ ಮಾಡೋಣ ಅಂತ 360 ಮೌಂಟ್ನ ಇಟ್ಕೊಂಡಿದ್ದೀನಿ. ಸೊ ಈ ಮೌಂಟಲ್ಲಿ ಅದೇ 360 ವೀಡಿಯೋಸ್ ಎಲ್ಲ ಚೆನ್ನಾಗಿರುತ್ತೆ. ಎಲ್ಲರೂ ಸೀನರಿ ಇದ್ದರೆ, ನಮಗೆ ಮಿಸ್ ಆಗೋ ಥರ ಇದ್ದರೆ ಸುತ್ತಲೂ ವೀಡಿಯೋ ತೆಗಿಬೋದು ಅಂತ ಇದನ್ನು ಹಾಕ್ತಾಯಿದ್ದೀನಿ, ಮೌಂಟ್ ಮಾಡ್ತಾಯಿದ್ದೀನಿ. ಈ ಕಡೆಯಿಂದ ಸ್ವಲ್ಪ ಕಷ್ಟ ಆಗ್ಬೋದು, ಸೊ ಇನ್ನೊಂದು ಕಡೆಯಿಂದ ಮೌಂಟ್ ಮಾಡೋಣ. ಓಕೆ, ಇದನ್ನು ಮೌಂಟ್ ಮಾಡ್ಕೊಳ್ತೀನಿ. ಇದನ್ನು ಈ ಕಡೆಯಿಂದ ಹಾಕ್ತೀನಿ, ಇಲ್ಲಾಂದರೆ ಥ್ರೆಡ್ ನನಗೆ ತೆಗಿಯೋಕ್ಕೆಲ್ಲ ಈಸಿ ಆಗೋಲ್ಲ. ಸೊ ಈ ಸೈಡಿಂದ ಇದು ಮೌಂಟ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ ನನಗೆ, ಎಲ್ಲೆಲ್ಲಿ ಬೇಕಲ್ಲಿ ತೆಗಿಯೋಕ್ಕೆ ಅಥವಾ ಹಾಕೋಕ್ಕೆ. ಅಥವಾ ಕೆಲವೊಂದು ಸತಿ ರೈಡಲ್ಲಿ ಇರಬೇಕಾದ್ರೆ ಲಾಸ್ಟ್ ಟೈಮ್ ಏನಾಗಿತ್ತು ಅಂದರೆ ಲೂಸ್ ಆಗಿಬಿಡುತ್ತೆ ಹೋಗ್ತಾ ಹೋಗ್ತಾ ಹೋಗ್ತಾ, ಅವಾಗ ಇಮಿಡಿಯೇಟಾಗಿ ಟೈಟ್ ಮಾಡೋಕ್ಕೆ ಈಸಿ ಆಗುತ್ತೆ ಈ ಕಡೆ ಸೈಡ್ ಥ್ರೆಡ್ ಇದ್ದರೆ. ವಿಂಡ್ ಬ್ಲಾಸ್ಟಿಗೆ ಏನೂ ಆಗದಿದ್ರೆ ಸಾಕು. ಇದೇ ಥರ ಇದ್ದರೆ ಮೌಂಟು ಏನೂ ಆಗಲ್ಲ ಅಂದ್ಕೊಂಡಿದ್ದೀನಿ. ಲಾಸ್ಟ್ ಟೈಮ್ ಒಂದು ಸತಿ ಸುಮ್ಮನೆ ಹಾಕ್ಕೊಂಡಿದ್ದೆ, ರೆಕಾರ್ಡೇನು ಮಾಡಿಲ್ಲ, ಆದರೆ ಅದು ಸಿಕ್ಕಾಪಟ್ಟೆ ಲೂಸ್ ಆಗಿಬಿಡ್ತು ಒಂದು ಸತಿ. ಆಮೇಲೆ ಬೈಕೆಲ್ಲ ನಿಲ್ಲಿಸಿ ಮತ್ತೆ ಟೈಟ್ ಮಾಡಬೇಕು. ಮತ್ತು ಒಂದು ಪ್ರಾಬ್ಲಮ್ ಅಂದರೆ ಇದು ಲೆನ್ಸು 360 ಲೆನ್ಸ್ ಅಲ್ವಾ, ಸೊ ಅದೇನಾದರೂ ಒಂಚೂರೇನಾದ್ರು ಸ್ಕ್ರ್ಯಾಚ್ ಆದರೂ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅದನ್ನು ಸರಿ ಮಾಡೋಕ್ಕೆ. ಸೊ ರೆಡಿ ಆಯಿತು, ಫಿಕ್ಸ್ ಆಯಿತು. ಗ್ಲೌಸ್ನ ಇಲ್ಲೆಲ್ಲಾದರೂ ಹಾಕಿಬಿಡೋಣ, ಇಲ್ಲಾಂದರೆ ಸುಮ್ಮನೆ ಆ ಗ್ಲೌಸ್ ತುಂಬ ಟೈಟ್ ಇದೆ, ಅಂದರೆ ಸ್ವಲ್ಪ ಹಾಕಿ ಲೂಸ್ ಆಗಬೇಕು, ಅದಾದಮೇಲೆ ಸರಿಯಾಗೋದು. ಆದರೆ ತುಂಬ ನಾನು ಆಫೀಸಿಗೆ ಹೋಗ್ಬೇಕಾದ್ರೂ ಇನ್ನೊಂದು ಗ್ಲೌಸ್ ಇದೆ, ಅದನ್ನು ಯೂಸ್ ಮಾಡ್ತೀನಿ. ಯಾಕಂದರೆ ಫಿಂಗರ್ ಪ್ರಿಂಟ್ ಅಂದರೆ ಮೊಬೈಲೆಲ್ಲ ಆ್ಯಕ್ಸೆಸ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ. ಇನ್ನೊಂದು ಗ್ಲೌಸ್ ಇಟ್ಕೊಂಡಿದ್ದೀನಿ, ಇದು ಬ್ಲ್ಯಾಕ್ ಕಲರ್ದು. ಅದು ಶಶಾಂಕ್ ಬೇಕು ಅಂತ ಹೇಳ್ದೆ, ಅದಕ್ಕೆ ಅವನಿಗೆ ಅಂತ ಒಂದು ಇಟ್ಕೊಂಡೆ. ನೋಡು, ಎಲ್ಲ ರೆಡಿ ಆಯಿತು. ಸೊ ಎವ್ರಿಥಿಂಗ್ ಲಿಂಬೆಹಣ್ಣು ಇಟ್ಬಿಡೋಣ. ಮುಂದೆ ಇಲ್ದು ಸರಿ ಅಂತ ಎಲ್ಲ. ಓಕೆ, ಹೊರಡುವ. ಶಶಾಂಕ್ ಆಲ್ರೆಡಿ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದಾನೆ ಅನಿಸುತ್ತೆ. ನಂಗೆ ಸ್ವಲ್ಪ ಲೇಟ್ ಆಯಿತು, ರಾತ್ರಿ ನಿದ್ದೆನೇ ಬಂದಿಲ್ಲ, ಸೊ ಅದಕ್ಕೆ ಹೇಳೋದು ಲೇಟ್ ಆಯಿತು. ಅಂದರೆ ಲೇಟ್ ಅಂದರೆ ಈಗ ಆಲ್ಮೋಸ್ಟ್ ಒಂದು 6 ಗಂಟೆಗೆ ಎದ್ದಿದ್ದೀನಿ, ಆದರೆ ನಾವು 6 ಗಂಟೆಗೆ ಇಲ್ಲಿಂದ ಇರ್ತಾನೆ. ಸೊ ಹಲೋ ಹಲೋ, ಸ್ವಲ್ಪ ಬರ್ತಾರ ನಾನು ಬರೋದಿಲ್ಲ ಐತೆ. ಹಾ ಬಲೆ ಬಲೆ ಹಾಂ, ಒಂಜಿ ಎದ್ದೂರ ತೋಜ ಒಂದುಂಟು 17 ಕಿಲೋಮೀಟರ್. 17 ಹಾಂ, ಬಲೆ ಬಲೆ ಎಂಚಿನ ಆನ್ ಉಂಡಾವು
ಇಚ್ಚಿ ಮಾರ ಅಂದ. ಬಟನ್ ಒತ್ತದು ಸಾಕಂಡ್. ಹೌದಾ ನೀ ನಂಬರ್ ಉಂಟತ್ತ ಶ್ರೀಧರ್ನ ಹಾಂ ಶೋರೂಮ್ ಮುಲ್ಪನೆ ಉಂಟು ಕೈತಲ್ಡು ಓಪನ್ ಮಲ್ಪಾಗ ಶಟರ್ ಅತ್ತು ಒಂಚ ಯೂಟ್ಯೂಬ್ ತೂ ಹೊಡಿತಿಂಡಿ ಇದು ಮುಟ್ಟ ಚೆಕ್ ಮಲ್ಪೆ ಯೂಟ್ಯೂಬ್ ಚೆಕ್ ಮಲ್ದೆ ಯೂಟ್ಯೂಬ್ ತೂಲೆ ಒಂದು ಎಂಚಿನಕ್ಕೆ ಆನಂದಿಜ್ಜಿ ಎನ್ನ ಮಾತು ಸಮೌಂಡ್ ಅಂಡಲ ಆನಂದಿಜ್ಜಿ ಒಂಜಿ ಪಾಡ್ಲೆ ಅಂಚ ಮಸ್ತ್ ಜನಕ್ಕೂ ಒಂದಾದಿಪ್ಪುಂಡು ಅವಳು ಸೂಪರ್ ಯೂಟ್ಯೂಬ್ ಒಂದು ಚೆಕ್ ಮಲ್ದೆ ಸೂಪರ್. ಹಾಂ ಸರಿ ಓಕೆ. ಹಾಂ ಅಯ್ಯೋ ಹೂ ಬಿದ್ದೋಯ್ತು. ತೆಗ್ಬಿಡೋದೇ ಒಳ್ಳೇದು ಅನಿಸುತ್ತೆ, ಇಲ್ಲಾಂದರೆ ಸುಮ್ಮನೆ ಎಲ್ಲೆಲ್ಗೋ ಸಿಕ್ಕಾಕೊಂಡ್ರೆ ಕಷ್ಟ. ಬಿಸಾಡ್ಬಿಡೋಣ. ಬರ್ತಾನೆ ಇಲ್ವಲ್ಲಪ್ಪ. ಇಲ್ಲೇ ಡಸ್ಟ್ಬಿನ್ ಇದೆ, ಇಲ್ಲೇ ಹಾಕ್ಬಿಡೋಣ. ಸಿಕ್ಕಾಕೊಂಡು ಇಳಿಬೇಕಾಯ್ತು. ಇಲ್ಲೇ ಬಿಸಾಡಿದೆ, ಇಲ್ಲೇ ಬಿಸಾಡಿದ್ದು ಒಳ್ಳೇದಾಯ್ತು, ಇಲ್ಲೇ ಬಿದ್ದಿದ್ದು ಒಳ್ಳೇದಾಯ್ತು. ಈಗ ಜಸ್ಟ್ ಸ್ಟಾರ್ಟ್ ಅಲ್ಲ. ಪಾಪ ಅವ್ರದ್ದು ಶಶಾಂಕ್ ಈಗ ಜಸ್ಟ್ ಕಾಲ್ ಮಾಡಿದ್ನಲ್ಲ, ನಾನು ತುಳುವಲ್ಲಿ ಮಾತಾಡಿದೆ. ಆ್ಯಕ್ಚುಲಿ ನಿಮಗೆ ಅರ್ಥ ಆಗಿರಲ್ಲ ಅನಿಸುತ್ತೆ, ಗೊತ್ತಿಲ್ಲ. ಸೊ ಅವ್ರದ್ದು ಏನಾಗ್ಬಿಟ್ಟಿದೆ ಅಂದರೆ ಇಂಟರ್ಕಾಮ್ ವರ್ಕ್ ಆಗ್ತಾಯಿಲ್ಲ, ಸ್ವಿಚ್ ಆನ್ ಆಗ್ತಾಯಿಲ್ಲ. ನಿನ್ನೆ ರಾತ್ರಿ ಎಲ್ಲನೂ ಚೆಕ್ ಮಾಡಿದ್ವಿ, ಆದರೆ ಅವ್ರ ಇವತ್ತು ಬೆಳಿಗ್ಗೆ ಸ್ವಿಚ್ ಆನ್ ಆಗ್ತಾಯಿಲ್ಲ. ಏನಾಗಿದೆ ಗೊತ್ತಿಲ್ಲ, ಚೆಕ್ ಮಾಡಿ ಅಂತ ಹೇಳಿದೆ. ಯೂಟ್ಯೂಬಲ್ಲಿ ಹಾಕಿ ಚೆಕ್ ಮಾಡಿ ಅಂತ ಹೇಳಿದೆ. ಯಾಕಂದರೆ ಫುಲ್ ಚಾರ್ಜ್ ಇತ್ತು, ವರ್ಕ್ ಕ್ಲೀನಾಗಿ ವರ್ಕ್ ಆಗ್ತಿತ್ತು. ನಿನ್ನೆ ಟೆಸ್ಟ್ ಎಲ್ಲ ಮಾಡಿದ್ವಿ. ಮತ್ತು ಹೊಸದು ಬ್ರ್ಯಾಂಡ್ ನ್ಯೂ ಇದು C20 ವರ್ಷನ್. ಸೊ ನೋಡೋಣ ಏನಾಗಿದೆ ಅಂತ. ಮೋಸ್ಟ್ಲಿ ವರ್ಕ್ ಆಗ್ಬೋದು, ಏನೋ ಇರುತ್ತೆ. ಯಾಕಂದರೆ 10,000 ಎಲ್ಲ ಕೊಟ್ಬಿಟ್ಟು ಒಂದೇ ದಿವಸ ಆಗಿರುತ್ತೆ ತೊಗೊಂಡು, ಹಾಳಂತೂ ಆಗಿರಲ್ಲ ಡೆಫಿನೆಟ್ಲಿ. ಏನೋ ಗೊತ್ತಿರಲ್ಲ ನಮಗೆ. ಈ ಥರದ್ದೆಲ್ಲ ತುಂಬ ಒಂದು ಹಿಡನ್ ಏನಾದರೂ ಇದ್ದರೆ ಅವರು ಅಂದರೆ ಒಂದು ಯೂಸರ್ ಮ್ಯಾನ್ಯಲ್ ಥರ ಏನೇನು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಆ ಥರ ಎಲ್ಲ ಕೊಟ್ಟಿರಬೇಕು. ಏನೂ ಕೊಟ್ಟಿಲ್ಲ, ಸಿಂಪಲ್ಲಾಗಿ ಒಂದು ಇಂಟರ್ಕಾಮ್ ಕೊಟ್ಬಿಟ್ಟಿದ್ದಾರೆ. ಅದು ಏನೋ ಆಗಿರುತ್ತೆ ನನ್ನ ಪ್ರಕಾರ. ಲೆಟ್ಸಿ, ಅವ್ರು ಆನೇ ಆಗ್ತಾ ಇಲ್ಲ. ಇದು ಅಂಗಡಿ ಓಪನ್ ಮಾಡಿಸಿ ಚೇಂಜ್ ಮಾಡೋಣ ಅಂತೆಲ್ಲ ಹೇಳ್ತಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ಅವ್ರದ್ದೇ ಕಾಲ್ ಬರ್ತಾ ಇದೆ, ಮೊಬೈಲ್ ಬೇರೆ ಜೋಬಲ್ಲಿದೆ, ಸೊ ರಿಸೀವ್ ಮಾಡೋಕ್ಕಾಗಲ್ಲ. ಲೆಟ್ಸಿ, ರಿಸೀವ್ ಅಂದರೆ ಅವಾಯ್ಡ್ ಮಾಡೋಕ್ಕಲ್ಲ, ಇನ್ನೇನು ಸ್ವಲ್ಪ ಹೊತ್ತಲ್ಲಿ ರೀಚ್ ಆಗ್ತೀನಲ್ಲ ಆವಾಗಲೇ ಮಾತಾಡ್ಬಿಡೋಣ ಅಂತ. ಮೋಸ್ಟ್ಲಿ ಆನ್ ಆಗಿರ್ಬೇಕು ಅನಿಸುತ್ತೆ. ನೋಡೋಣ, ಅಲ್ಲಿ ಹೋಗಿ ರೀಚ್ ಆಗಿಬಿಟ್ಟು ನೋಡೋಣ ಏನಾಗಿದೆ ಅಂತ. ಆನ್ ಆಗಿದ್ದರೆ ಸಾಕು, ಮೋಸ್ಟ್ಲಿ ಆನ್ ಆಗಿದೆ, ಅದಕ್ಕೆ ಕಾಲ್ ಮಾಡ್ತಾ ಇದ್ದಾರೆ. ಮೊಬೈಲ್ ಮತ್ತೆ ಜೋಬಲ್ಲಿದೆ, ಮತ್ತೆ ಸ್ಟಾಪ್ ಮಾಡಿ ಮತ್ತೆ ಕಾಲ್ ರಿಸೀವ್ ಮಾಡಿ ಮಾತಾಡಿಕೊಂಡು ಹೋಗೋಕ್ಕೂ ಅಷ್ಟು ಸರಿಯಾಗಲ್ಲ. ಅದಕ್ಕೆ ಹೋಗಿ ರೀಚ್ ಆಗಿಬಿಡೋಣ. ಫಸ್ಟ್ ಲೇಟ್ ಆಗಿಬಿಟ್ಟಿದೆ, ಅದಕ್ಕೆ ಫಸ್ಟ್ ರೀಚ್ ಆಗಿಬಿಡೋಣ, ಆಮೇಲೆ ಮಾತಾಡೋಣ ಅವ್ರ ಜೊತೆ. ಇವತ್ತೊಂದು ರೈಡ್ಗೆ ಹೋಗ್ತಾ ಇದ್ದೀನಿ. ಸೊ ಶಶಾಂಕು ನಾನು ಹೋಗ್ತಾ ಇದ್ದೀವಿ. ಸರ್ಪ್ರೈಸ್ ಆಗಿರಲಿ ನಿಮಗೆ ಅಂತ. ಪ್ಲೇಸ್ ಏನು ಹೇಳ್ತಾ ಇಲ್ಲ, ನೀವು ಹೋಗಿ ರೀಚ್ ಆದ ಕೂಡಲೇ ತೋರಿಸ್ತೀವಿ ಯಾವ ಪ್ಲೇಸು ಏನು ಅಂತ. ಮತ್ತು ಅವ್ರ ಪಾಪ ಅಲ್ಲಿ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ ಶಶಾಂಕು. ಸೊ ಆದಷ್ಟು ಬೇಗ ಹೋಗ್ಬೇಕು, ಇನ್ನೂ ಸುಮಾರು ದೂರ ಇದೆ. ಸಿಕ್ಕಾಪಟ್ಟೆ ಟ್ರಾಫಿಕ್ ಬೇರೆ ತೋರಿಸ್ತಾ ಇದೆ. ನೋಡುವ, 2 ಗಂಟೆ 1:30 ಅಂತ ತೋರಿಸ್ತಾ ಇದೆ ರೀಚ್ ಆಗೋದು.
ನೋಡುವ ಏನಾಗುತ್ತೆ ಅಂತ. ಅವರು ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಅದು ಫ್ಲೈಓವರ್ ಇದೆಯಲ್ಲ, ಫ್ಲೈಓವರ್ ತೊಗೊಬೇಕಲ್ಲ, ಆ ಫ್ಲೈಓವರ್ನ ಅದ್ರ ಹತ್ರ ವೆಯ್ಟ್ ಮಾಡ್ತಾ ಇದ್ದಾರೆ. ಅವ್ರದ್ದೇನೋ ಪ್ರಾಬ್ಲಮ್ ಆಗಿದೆ ಇಂಟರ್ಕಾಮು, ನೋಡೋಣ ಹೋಗ್ಬಿಟ್ಟು ಏನಾಗಿದೆ ಅಂತ. ಸಿಕ್ಕಾಪಟ್ಟೆ ಟ್ರಾಫಿಕ್. ಈಗ 6:55 ಆಯಿತು ಹೊರಟಿದ್ದು. ಆ್ಯಕ್ಚುಲಿ 5 ಗಂಟೆಗೆ ಹೊರಡ್ಬೇಕು ಅಂದ್ಕೊಂಡಿದ್ದು, ಆಗಲೇ ಇಲ್ಲ. ನಾನು ರಾತ್ರಿ ಹೊರಡೋತ್ತಿಗೆ ಲೇಟ್ ಆಗೋಯ್ತು, 2 ಗಂಟೆ ಆಗೋಯ್ತು ಮಲ್ಗೊತ್ತಿಗೆ. ಸೊ ಮಲಗಿ ಮತ್ತೆ 4:15 ಎದ್ದೆ. 4:15 ಎದ್ದು ಇದೆಲ್ಲ ಸೆಟಪ್ ಮಾಡಿ ಎಲ್ಲ ಆಗೋತ್ತಿಗೆ ಆಯಿತು. ಈಗ 6:55 ಆಯಿತು. ಸ್ವಲ್ಪ ಚಳಿ ಇದೆ ಲೈಟಾಗಿ, ಇಷ್ಟೊಂದೆಲ್ಲ ಇಲ್ಲ. ಯಾಕಂದರೆ 7 ಗಂಟೆ ಆಯ್ತಲ್ಲ, ಮತ್ತು ಟ್ರಾಫಿಕಲ್ಲಿದ್ದೀವಿ ಅದಕ್ಕೆ ಅಂತ. ಸಿಕ್ಕಾಬಟ್ಟೆ ಅಂದರೆ ತುಂಬ ಏನು ಚಳಿ ಇಲ್ಲ, ಸ್ವಲ್ಪ ಲೈಟಾಗಿ ಯೂಶ್ವಲಿ ಸ್ವಲ್ಪ ಸೆಕೆ ಇರುತ್ತಲ್ಲ, ಆ ಥರ ಏನಿಲ್ಲ. ಪ್ಯಾನಿಯರ್ ಇರೋದೇ ಮರ್ತೋಗ್ಬಿಟ್ಟಿದೆ. ಈಗ ನುಗ್ಗಕ್ಕೆ ಹೋಗ್ಬಿಡ್ತಿದ್ದೆ. ಪ್ಯಾನಿಯರ್ ಇಲ್ಲ ಅಂದರೆ ಆರಾಮಾಗಿ ನುಗ್ಬೋದು, ಇಲ್ಲಾಂದರೆ ಎಲ್ಲಿ ಟಚ್ ಆಗುತ್ತೋ ಅಂತ ನೋಡ್ತಾ ಇರಬೇಕಾಗುತ್ತೆ. ಇದೊಂದು ಟ್ರಾಫಿಕ್ ಆಯಿತು. ಈ ರೋಡಿಂದ ಬರ್ಬೋದಿತ್ತು ಆ್ಯಕ್ಚುಲಿ, ಅದರಲ್ಲಿ ಪ್ಯಾನಿಯರೆಲ್ಲ ಹಾಕೊಂಡು ಬರೋಕ್ಕಾಗಲ್ಲ. ಯಾವುದ್ಯಾವುದೋ ಸಣ್ಣ ಸಣ್ಣ ಗಾಡಿಗಳು ಅಲ್ಲ, ದೊಡ್ಡ ದೊಡ್ಡ ಗಾಡಿಗಳು ಸಣ್ಣ ರೋಡಲ್ಲಿ ಬರ್ತಾ ಇರುತ್ತೆ. ಸೊ ಲಾಸ್ಟ್ ಟೈಮು ಹಂಗೆ ಆಗಿತ್ತು. ಆಟೋದವನು ಬಂದುಬಿಟ್ಟು ಪ್ಯಾನಿಯರಿಗೆ ಹೊಡ್ಬಿಟ್ಟಿದ್ದ, ಲೈಟಾಗಿ ಟಚ್ ಆಗಿತ್ತು. ಅದು ಇನ್ಸೈಡ್ ರೋಡಲ್ಲಿ ಆ ಥರ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ, ಅವರಿಗೂ ಗೊತ್ತಾಗಲ್ಲ. ವೆದರ್ ತುಂಬ ಚೆನ್ನಾಗಿದೆ, ಆದರೆ ಲೇಟ್ ಆಯಿತು, 7 ಗಂಟೆ ಆಯಿತು. ಆದ್ರೂ ತೊಂದರೆ ಇಲ್ಲ, ಹೋಗೋಣ. ಇಲ್ಲಿಂದ ಸ್ವಲ್ಪ ಖಾಲಿನೇ ಇದೆ, ಟ್ರಾಫಿಕ್ ಬ್ಲೂ ತೋರಿಸ್ತಾ ಇದೆ ಮ್ಯಾಪಲ್ಲಿ. ವೆದರ್ ಮಾತ್ರ ತುಂಬ ಚೆನ್ನಾಗಿದೆ. ಇದೊಂದೇ ನಂಗೆ ಸಖತ್ ಖುಷಿ ಆಗೋದಿಲ್ಲ, ಅಂದರೆ ಬ್ಯಾಂಗ್ಳೂರು ವೆದರ್ ಚಳಿಗಾಲದಲ್ಲಿ ತುಂಬ ಚೆನ್ನಾಗಿರುತ್ತೆ, ರೈಡ್ ಮಾಡೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಮತ್ತು ಎಲ್ಲೆಲ್ಲಿ ನಾವು ಆನ್ ದಿ ವೇ ಹೋಗ್ತಾ ಇರ್ತೀವಲ್ಲ, ಅಲ್ಲೆಲ್ಲ ಒಳ್ಳೊಳ್ಳೆ ಸೀನರಿ ಯಾವುದಾದ್ರೂ ಇದ್ದರೆ ಅಲ್ಲಿ ನಿಮಗೆ ಸ್ಟಾಪ್ ಮಾಡಿ ಫೋಟೋಸ್ ಎಲ್ಲ ತೆಗಿಯೋಣ ಅಂತ ಅಂದ್ಕೊಂಡಿದ್ದೀವಿ. ಒಟ್ಟಿನಲ್ಲಿ ರೈಡ್ ಮಾತ್ರ ತುಂಬ ಎಂಜಾಯ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ನಾನು ಶಶಾಂಕ. ಲೇಟ್ ಆದರೂ ತೊಂದರೆ ಇಲ್ಲ, ಅದ್ರ ಒಟ್ಟು ಎಂಜಾಯ್ ಮಾಡಿಕೊಂಡು ಆರಾಮಾಗಿ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಮತ್ತು ಅರ್ಜೆಂಟಲ್ಲಿ ಹೋಗಿ ಆ ಥರ ಏನೂ ಇಲ್ಲ, ಎಲ್ಲೆಲ್ಲಿ ಬೇಕು ಅಲ್ಲಲ್ಲಿ ಸ್ಟಾಪ್ ಮಾಡಿಕೊಂಡು ಎಷ್ಟು ಬೇಕು ಅಷ್ಟು ಫೋಟೋಸ್ ಎಲ್ಲ ತೆಕ್ಕೊಂಡು ಆರಾಮಾಗಿ ಹೋಗಿ ಆರಾಮಾಗಿ ವೀಡಿಯೋಸ್ ಎಲ್ಲ ಮಾಡ್ತೀವಿ. ಏನಾಗುತ್ತೆ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂತ ಆ್ಯಸ್ ಪರ್ ಮ್ಯಾಪ್ ನಾವು 1:15 ಅಲ್ಲಿರ್ತೀವಿ ಡೆಸ್ಟಿನೇಷನಲ್ಲಿ. ನಾಟ್ ಶೋರ್, ಅದರ ಮಧ್ಯದಲ್ಲಿ ಅಲ್ಲಲ್ಲಿ ನಿಲ್ಲಿಸ್ಕೊಂಡು ಆರಾಮಾಗಿ ಹೋಗೋಣ ಅಂತ ಇದ್ದೀವಿ. ಸುಮ್ಮನೆ ಇದು ಏನೋ ವಿತೌಟ್ ಒಂದು ಸ್ಟ್ರೆಚಲ್ಲಿ ಹೊಡೆಯೋಕ್ಕೆ ಹೋಗಲ್ಲ, ಒಂದು ಸ್ಟ್ರೆಚ್ ಹೊಡೆಯೋಕ್ಕೆ ಆಗೋದು ಇಲ್ಲ ಅಂದ್ಕೊಂಡಿದ್ದೀವಿ. ನೋಡುವ, ಒಂದು 2-2:30 ಆಗ್ಬೋದು ನಾವು ಹೋಟ್ಲಿಗೆ ರೀಚ್ ಆಗುತ್ತೀವಿ. 130 ಕಿಲೋಮೀಟರ್ಸ್ ಫ್ಯೂಲ್ ಕೆಪಾಸಿಟಿ ತೋರಿಸ್ತಾ ಇದೆ. ನೋಡ್ಬೇಕು, ಎಲ್ಲಾದರೂ ಒಂದು ಕಡೆ ಶೆಲ್ ಸಿಕ್ಕಿದ್ರೆ ಹಾಕ್ಸ್ಕೊಂಡು ಹೋಗ್ಬೇಕು.